ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಬಂದಿರುವಂತದ್ದು ಕರಂಬಳ್ಳಿ ವಾರ್ಡ್ಗೆ. ಬನ್ನಿ, ಕರಂಬಳ್ಳಿ ವಾರ್ಡ್ ನಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಯಾವುದೆಲ್ಲ ಕಾಮಗಾರಿಗಳು ಬಾಕಿ ಇದೆ, ಇಲ್ಲಿನ ಜನರ ಬೇಡಿಕೆಗಳೇನು, ಸಮಸ್ಯೆಗಳೇನು ಎಂಬುದನ್ನ ಈ ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮದ ಮೂಲಕ ನೋಡ್ಕೊಂಡ್ ಬರುವ. ಕರಂಬಳ್ಳಿ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 12ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 1609 ವಾಸದ ಮನೆಗಳು, 272 ವಾಣಿಜ್ಯ ಕಟ್ಟಡಗಳಿದ್ದು 2381ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿಯ ಪ್ರಕಾರ 6500ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 3500ಕ್ಕೂ ಅಧಿಕ ಮತದಾರರಿದ್ದಾರೆ. ವೆಂಕಟರಮಣ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನ, ಬಬ್ಬುಸ್ವಾಮಿ ದೇವಸ್ಥಾನ ಈ ವಾರ್ಡ್ನಲ್ಲಿ ಕಾಣಬಹುದಾಗಿದೆ. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಈ ವಾರ್ಡ್ನಲ್ಲಿದೆ. 2 ರಿಕ್ಷಾ ನಿಲ್ದಾಣ, 4 ಅಂಗನವಾಡಿ, 4 ಉದ್ಯಾನವನ, ಕೆರೆ, ವ್ಯಾಯಾಮ ಶಾಲೆ, ಬಾಲಕಿಯರ ಹಾಸ್ಟೆಲ್, ಸಹಕಾರಿ ಸಂಘಗಳು, ಬ್ಯಾಂಕ್, ಜಿಲ್ಲೆಯ ಪ್ರಸಿದ್ಧ ಎವಿ ಬಾಳಿಗ ಆಸ್ಪತ್ರೆ ಈ ವಾರ್ಡ್ನಲ್ಲಿ ಕಾರ್ಯಾಚರಿಸ್ತಾ ಇದೆ. ಮಾಜಿ ಶಾಸಕ ರಘುಪತಿ ಭಟ್ ಅವರ ನಿವಾಸ ಇದೇ ವಾರ್ಡ್ನಲ್ಲಿರೋದು ಮತ್ತೊಂದು ವಿಶೇಷತೆ. ರಾಜ್ಯ ಹೆದ್ದಾರಿಗೆ ತಾಗಿಕೊಂಡು ಇರುವ ಈ ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಆಗಿದೆ. ನೀರಿನ ಸಮಸ್ಯೆ ಈ ಹಿಂದೆ ಇದ್ದರೂ ಕೂಡ ಈಗ ವಾರಾಹಿ ನದಿ 24x7 ಲಭ್ಯವಾಗುತ್ತಿದೆ. ಹೈಮಾಸ್ಟ್ ದೀಪ, ರಸ್ತೆಗಳ ನಿರ್ವಹಣೆ ಉತ್ತಮವಾಗಿದೆ. ಸ್ವಚ್ಛತೆ, ಚರಂಡಿ ಬಗ್ಗೆ ಗಮನ ಹರಿಸಲಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ತ್ಯಾಜ್ಯ ನೀರು ಇಲ್ಲಿನ ಸಮಸ್ಯೆಯಾಗಿದೆ. 4 ಪಾರ್ಕ್ ಇದ್ದರೂ ಸಹ ಯಾವುದೇ ಅಭಿವೃದ್ಧಿ ಕಾಣದೆ ಪಾಲು ಬಿದ್ದಿದೆ. ಇಲ್ಲಿನ ನಿಕಟಪೂರ್ವ ವಾರ್ಡ್ ಸದಸ್ಯರಾದ ಗಿರಿಧರ್ ಆಚಾರ್ಯ ಅವರು ಜನರ ಅಗತ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಕೆಲಸಗಳು ತನ್ನ ಅವಧಿಯಲ್ಲಿ ಬಾಕಿ ಆಗಿರುವ ಬಗ್ಗೆ ಅವರಿಗೆ ಕೊರಗಿದೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುದಾನ ತರಿಸಿ ವಾರ್ಡ್ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ. ಓಕೆ ವೀಕ್ಷಕರೇ, ನಾವೀಗ ಬಂದಿರುವಂತದ್ದು ಕರಂಬಳ್ಳಿ ವಾರ್ಡ್ಗೆ. ಬನ್ನಿ, ಕರಂಬಳ್ಳಿ ವಾರ್ಡ್ ನಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳಿರಬಹುದು ಅಥವಾ ಕಳೆದ ಅವಧಿಯಲ್ಲಿ ಯಾವ ರೀತಿಯಂತಹ ಅಭಿವೃದ್ಧಿ ಕೆಲಸಗಳು ಈ ಒಂದು ಭಾಗದಲ್ಲಿ ಆಗಿದೆ ಎಂಬುದರ ಬಗ್ಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ ಎಂಬುದನ್ನ ನೋಡುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ. ನೀವು ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ನೆಲೆಸಿದ್ದೀರಿ. ಇಲ್ಲಿನ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಏನ್ ಹೇಳ್ತೀರಿ? ಈ ಹಿಂದೆ ಹೇಗಿತ್ತು, ಈಗ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಈ ಒಂದು ಕರಂಬಳ್ಳಿ ವಾರ್ಡ್ ಅಲ್ಲಿ ಆಗಿದೆ ಅಂತ? ನಾನೀಗ ಸುಮಾರು ಒಂದು 28 ವರ್ಷದಿಂದ ಇಲ್ಲಿ ಈ ಲೇಔಟ್ ಅಲ್ಲಿ ಇದ್ದಿದ್ದೇನೆ. ನಾವು ಬರುವತ್ತಿಗೆ ಇಲ್ಲಿ ಆಕ್ಚುಲಿ ಯಾರ್ದು ಮನೆ ಇರಲಿಲ್ಲ, ಇಲ್ಲಿ ಯಾವುದು ವ್ಯವಸ್ಥಿತವಾಗಿ ಯಾವುದೂ ಇರಲಿಲ್ಲ, ರೋಡು ಇಲ್ಲ, ಯಾವುದೂ ಇಲ್ಲ. ಸ್ಟ್ರೀಟ್ ಲೈಟ್, ದಾರಿದೀಪ ಆಗಲಿ ಅಥವಾ ಯಾವ ಬೇರೆ ಒಂದು ನಮ್ಗೆ ಅಭಿವೃದ್ಧಿ ಇದ್ದು ಯಾವುದೂ ಇರಲಿಲ್ಲ. ಆದ್ರೆ ಈಗ ನಮ್ದಲ್ಲಿ ತುಂಬಾ ಈ ಕಳೆದ ಒಂದು 5-6 ವರ್ಷದಿಂದ ತುಂಬಾ ಡೆವಲಪ್ ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾವು ಕೆಲವೆಲ್ಲ ಪ್ರಪೋಸಲ್ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಕೌನ್ಸಿಲರ್ ಸ್ಪಂದಿಸ್ತಾರೆ. ಈವನ್ ಈಗ ಇಮಿಡಿಯೇಟ್ ಆಗಿ ಒಂದು ಫೋನ್ ಮಾಡಿದ್ರು ಕೂಡ ಬಂದು ಅವರು ಏನಾಗಿದೆ ಅಂತ ಪ್ರಾಬ್ಲಮ್ ಮಾಡಿ ನೈಟ್ ಆದ್ರೂ ಕೂಡ ಬಂದು ಅದನ್ನ ಅಟೆಂಡ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಅದನ್ನು ಸಾಲ್ವ್ ಮಾಡ್ಲಿಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಯುಜಿಸಿ ಆವಾಗ ಯಾವುದೇ ಕೇಬಲ್ ಇರಲಿಲ್ಲ ನಿಮ್ದು, ಅಂಡರ್ ಗ್ರೌಂಡ್ ಕೇಬಲ್ಸ್. ಈಗ ವಾಟರ್ ಸಪ್ಲೈ ಇದು ಮತ್ತೆ ಅಂಡರ್ ಗ್ರೌಂಡ್ ಇದರದ್ದು ಡ್ರೈನೇಜ್ ಇದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ವಾಟರ್ ಸಪ್ಲೈ ಕೂಡ ಚೆನ್ನಾಗಿದೆ. ಯಾವ್ದು ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ ಇಲ್ಲ ಬೇಸಿಗೆಯಲ್ಲಿ. ಯಾಕಂದ್ರೆ ಬೀದಿ ದೀಪ ಆಗ್ಲಿ, ಬೀದಿ ದೀಪ ಮೊದಲು ಯಾವ್ದು ಬೀದಿ ದೀಪ ಕೂಡ ಇರಲಿಲ್ಲ. ಈಗ ಬೀದಿ ದೀಪದ ಕೂಡ ಇಲ್ಲ. ಇದ್ರೆ ವಿದಿನ್ 24 hours ಒಳಗಡೆ
ನಾವು ಇವರಿಗೆ ಫೋನ್ ಮಾಡ್ತೀವಿ. ಹೆಚ್ಚಾಗಿ ನಾವು ನಗರಸಭೆ ಫೋನ್ ಮಾಡೋದಿಲ್ಲ, ಇವರಿಗೆ ಫೋನ್ ಮಾಡೋದು. ಕೌನ್ಸಿಲರ್ ನಿಮ್ಗೆ ಯಾವುದೇ ಕಾರ್ಯ ಮಾಡಿದ್ರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ, ಇಮಿಡಿಯೇಟ್ ಸ್ಪಂದಿಸ್ತಾರೆ. ಕೂಡಲೇ ಇಮಿಡಿಯೇಟ್ ಅವ್ರನ್ನ ಫಾಲೋ ಅಪ್ ಮಾಡಿ ಅದನ್ನ ಸರಿ ಮಾಡಿ ಪಡಿ ಮಾಡಿ ಪುನಃ ಕೇಳ್ತಾರೆ. ಅದರಿಂದ ಈಗ ಸದ್ಯದಲ್ಲಿ ಭಾರಿ ಡೆವಲಪ್ ಆಗಿದೆ. ಆದ್ರೂ ಕೂಡ ಇನ್ನೂ ಕೆಲವೆಲ್ಲ ಸಣ್ಣ ಪುಟ್ಟ ಕೊರತೆಗಳಿದೆ. ಏನ್ ಸಮಸ್ಯೆ ಇದೆ? ಸಮಸ್ಯೆಗಳು ಅಂತ ಹೇಳಿದ್ರೆ ನಮ್ದು ಇಲ್ಲಿ ಒಂದು ಗಾರ್ಡನ್ ಬಗ್ಗೆ ನಾವು ತುಂಬಾ ಹಲವಾರು ವರ್ಷಗಳಿಂದ ನಾವು ಒಂದೊಂದು ಪ್ರಪೋಸಲ್ ಇಡ್ತಾ ಇದ್ದೇವೆ. ಅದು ಇನ್ನೂ ಬಂದಿಲ್ಲ. ನಂಬರ್ ಸೆಕೆಂಡ್, ಇಲ್ಲಿ ಒಂದು ನೀರಿನ ಒಂದು ಬಾವಿ ಇದೆ. ಇಲ್ಲಿ ಹೂಳು ಬಿದ್ದು ತುಂಬಿ ಇದಾಗಿ ಹೋಗಿದೆ. ಅದನ್ನು ಕ್ಲೀನ್ ಮಾಡಿಸಿ ಅದಕ್ಕೆ ಪುನರ್ಜೀವನ ಇದು ಮಾಡ್ಬೇಕಂತ ಹೇಳ್ಕೊಂಡು ನಾವು ಅದಕ್ಕೆ ಭಾರಿ ಪ್ರಯತ್ನ ಮಾಡ್ತಾ ಇದ್ವಿ. ಇದೊಂದು ಪ್ರಾಬ್ಲಮ್ ಇದೆ. ಇನ್ನೊಂದು ಮೂರನೇದಾಗಿ ಇಲ್ಲಿ ನಮಗೆ ಬಸ್ಗಳು ಓದಾಟ ಇಲ್ಲ. ಯಾವಾಗ ಇದಾಗಿದೆ ಅಂತ ಹೇಳಿದ್ರೆ ಸರಿ ಸುಮಾರು ನಮ್ಮ DC ಸಿಂಗಲ್ ರೋಡ್ ಇತ್ತಲ್ಲ, ಸಿಂಗಲ್ ರೋಡ್ ಇದ್ದದನ್ನ ಡಬಲ್ ರೋಡ್ ಮಾಡುವತ್ತಿಗೆ ಇದಕ್ಕೆ ಸ್ವಲ್ಪ ಟೆಂಪರರಿ ಆಗಿ ಇದು ಮಾಡಿದ್ರು. ಇದು ಮಾಡಿದ್ರು, ಬಸ್ಗಳ ಪರ್ಮಿಟ್ ಅನ್ನ ಹೈವೇಲಿ ಕೊಡ್ಲಿಕ್ಕೆ ಬಂದಿದ್ರು. ಆ ನಂತರ ಈಗ 17 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ಗಿರಿಜಾರ್ ಅವರೇ? 17 ಸುಮಾರು 17 ವರ್ಷದಿಂದ ಆ ಬಸ್ಗಳು ಇಲ್ಲಿ ಹೋಗ್ತಾ ಇಲ್ಲ. ಡಬಲ್ ರೋಡ್ ಆಯ್ತು, ಇದಾಯ್ತು. ಆದ್ರೆ ಓನ್ ವೆಹಿಕಲ್ ಇಲ್ಲಿದ್ದು ನಮ್ಗೆ ಯಾರಿಗೂ ಹೋಗುವಂತ ವ್ಯವಸ್ಥೆ ಇಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಡ್ರಾಬ್ಯಾಕ್. ಅದಕ್ಕೆ ಬಿಟ್ರೆ ಮತ್ತೆಲ್ಲ ಓಕೆ, ನೋ ಪ್ರಾಬ್ಲಮ್. ಎಲ್ಲ ಇದಾಗ್ತಾ ಇದೆ, ಚೆನ್ನಾಗಿದೆ. ಸೊ ನೋ ಪ್ರಾಬ್ಲಮ್ ಇಟ್ ಆಲ್. ಓಕೆ ಸರ್, ಈಗ ಕರಂಬಳ್ಳಿ ವಾರ್ಡ್ನಲ್ಲಿ ನೀವು ವಾಸವಾಗಿದ್ದೀರಿ. ಸುಮಾರು ಒಂದು ಕಳೆದ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಈ ಒಂದು ಭಾಗದಲ್ಲೇ ಆಗಿದೆ? ಈ ಹಿಂದೆ ಹೇಗಿತ್ತು ಕರಂಬಳ್ಳಿ ವಾರ್ಡ್, ಈಗ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ? ಈಗ ನೀರಿನ ಸಮಸ್ಯೆ ಇರ್ಬೋದು, ತ್ಯಾಜ್ಯದಿರ್ಬೋದು, ಅಥವಾ ಇನ್ನಿತರ ವಿಚಾರದಲ್ಲೂ ಕೂಡ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂತ ನಿಮ್ಗೆ ಅನಿಸ್ತದೆ? ನೀರಿನ ಸಮಸ್ಯೆ ಅಷ್ಟಿಲ್ಲ. ಒಂದನೇದಾಗಿ ಈ ಏರಿಯಾದಲ್ಲಿ ಇದ್ದವರ ಹತ್ರ ಎಲ್ಲ ಬಾವಿಗಳಿದೆ, ಎಲ್ಲ ಬಾವಿಯಲ್ಲಿ ಬೇಕಾದಷ್ಟು ನೀರು. ಆದರೆ ನಗರಸಭೆಯಿಂದಲೂ ಕರೆಕ್ಟಾಗಿ ನೀರು ಬರ್ತಾ ಉಂಟು. ಇತ್ತೀಚೆಗಂತೂ ವಾರಾಹಿ ಬಂದ ಮೇಲೆ ಯಾವುದೋ ಇದರಲ್ಲಿ ಸ್ವಲ್ಪ ಜಾಸ್ತಿ ಒಳ್ಳೆ ಡೈಲಿ 24 ಸಾಧಾರಣ ಒಂದು ರಾತ್ರಿ ಗೊತ್ತಾಗುದಿಲ್ಲ ನೋಡಿ ನಮಗೆ. ಹಾಗಾಗಿ ಹಗಲಿನಲ್ಲಿ ಒಳ್ಳೆ ನೀರು ಬರ್ತದೆ. ಮತ್ತೆ ಕಸ ಸಂಗ್ರಹಣೆ ಒಳ್ಳೆ ಮಾಡ್ತಾ ಇದ್ದಾರೆ. ಮತ್ತೆ ಡಾಮರಿಂಗ್ ಅವರ ಅವಧಿಯಲ್ಲಿ ಯಾವಾಗ ಬರಬೇಕೋ ಆವಾಗ ಬರ್ತದೆ ಅಂತ. ಅದು ನಾವು ನಮ್ಮ ವಾರ್ಡ್ನವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇಲ್ಲಿಂದ ನಾವು ಇಲೆಕ್ಟ್ ಮಾಡಿ ಕಳಿಸಿದ ನಮ್ಮ ವಾರ್ಡ್ ಮೆಂಬರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಯಾವಾಗ್ಲೂ ಸಿಗ್ತಾರೆ, ಮಾತಾಡ್ಲಿಕ್ಕೆ ಫ್ರೀಯಾಗಿ ಸಿಗ್ತಾರೆ. ನಿಮ್ಮ ಸಮಸ್ಯೆ ಏನಾದ್ರು ಹೇಳಿದ್ರೆ ಅವರು ಸ್ಪಂದಿಸ್ತಾರೆ? ನಮ್ಮ ಸಮಸ್ಯೆ ಹಾಗೆ ಪರ್ಸನಲ್ ಸಮಸ್ಯೆ ಎಲ್ಲ ಹೇಳುದಿಲ್ಲ, ಇಲ್ಲಿಯ ಸಮಸ್ಯೆ ಅವರು ನೋಡ್ತಾ ಇರ್ತಾರೆ. ನಿಮ್ಮದು ಈಗ ಇಲ್ಲಿದ್ದು ಏನಾದ್ರು ತ್ಯಾಜ್ಯ ಸಮಸ್ಯೆ ಆಯ್ತು, ನಿಮ್ಮ ಮನೆ ಹತ್ರದ್ದು ಏನಾದ್ರು ಸಮಸ್ಯೆ ಅಂದ್ರೆ ಈಗ ಒಂದು ಮರ ಬಿದ್ದು ಏನೋ ಆದ್ರೆ ಸಮಸ್ಯೆ ಆಯ್ತು ಅಂತ ಸಂದರ್ಭದಲ್ಲಿ ನೀವು ಅವರಿಗೆ ಸಾರ್ವಜನಿಕವಾಗಿ ಮಾಡ್ಬೇಕಾದ್ರೆ ಈಗ ಇದು ಯಾವ್ದಾದ್ರು ಎಲೆಕ್ಟ್ರಿಕ್ ವೈರ್ನ ಮೇಲೆ ಮರ ಬಿದ್ದರೆ ಹೇಳಿದರೆ, ಅಥವಾ ಪವರ್ ಹೋದ್ರೆ, ಅಥವಾ ಯಾವುದೇ ಮಳೆಗಾಲದಲ್ಲೆಲ್ಲ ಹೇಳಿದ್ರೆ ಕೂಡಲೇ ಆಗ್ತದೆ. ಆ ಮಟ್ಟಿಗೆ ನಮಗೆ ಯಾವರು ಇವನ್ ಮೆಸ್ಕಾಂದವರು ಇಲ್ಲಿ KEB ಅವರೆಲ್ಲ ಒಳ್ಳೆ ಹೆಲ್ಪ್ನವರೇ. ಫೋನ್ ಮಾಡಿದ ಕೂಡ ರಾತ್ರಿ ಆದ್ರೂ ಬರ್ತಾರೆ, ಒಂದೆಲ್ಲ ಮಾಡ್ತಾರೆ. ಅದು ಎಲ್ಲರ ಸಮಷ್ಟಿಯಲ್ಲಿ ಎಲ್ಲರೂ ಕೆಲಸ ಮಾಡುವ ಕಾರಣ ಹಾಗೆ ಬರುವುದು ಹೊರತು ಒಬ್ಬೊಬ್ಬನಿಂದಾಗಿ ಆಗುದಲ್ಲ ನೋಡಿ ಅದೆಲ್ಲ. ಅದಕ್ಕೆ ನಮ್ಮ ಇಲ್ಲಿಂದ ಹೋದ ಇವರು ನಮ್ಮ ವಾರ್ಡ್ನ ನಮ್ಮನ್ನು ಪ್ರತಿನಿಧಿಸುವವರು ಅವರು ತೊಂದರೆ ಇಲ್ಲ. ಮತ್ತೆ ನಾವು ಏನು ಮಾತಾಡಿದ್ರು ಕೇಳ್ಕೊಳ್ತಾರೆ ಪಾಪ. ಬೈದ್ರು ಕೇಳ್ತಾರೆ, ಮತ್ತೆ ಹೊಗಳಿದ್ರು ಕೇಳ್ತಾರೆ. ಅದ್ರ ಆ ಮಟ್ಟಿಗೆ ಏನು ತೊಂದರೆ ಇಲ್ಲ. ನಮ್ಗೆ ಸ್ವಲ್ಪ ಫ್ರೀ ಇದ್ದಾರೆ ಅವರು. ಆ ಮಟ್ಟಿಗೆ ನಾವು ಏನಾದ್ರು ಮಾಡಿಸ್ಕೊಳ್ಬಹುದು. ಹಾಗೆ ಅಂತ ದೊಡ್ಡ ಸಮಸ್ಯೆ ಅಂತೇಳಿ ಏನಿಲ್ಲ. ಬಸ್ ಸಮಸ್ಯೆ 15 ವರ್ಷದಿಂದ ನೋಡ್ತಾ ಇದ್ದೇನೆ ನಾನು. ನಮ್ಮನ್ನೆಲ್ಲರೂ ಟ್ರೈ ಮಾಡಿದ್ರು, ಒಮ್ಮೆ ಬಸ್ ಹಾಕಿದ್ರು. ಬಹುಶಃ ನನ್ನ ಅಂದಾಜಿನಲ್ಲಿ ನಾನು ನೋಡೋದ್ರಲ್ಲಿ ಇಲ್ಲಿದ್ದ ಎಲ್ಲ ಮನೆಯವರ ಹತ್ರ ಒಂದಲ್ಲ 2-3 ವೆಹಿಕಲ್ಗಳಿವೆ. ಬಸ್ಸನ್ನು ಯಾರು ಕಾಯುವುದಿಲ್ಲ. ಮತ್ತೆ ಈ ಪ್ರಾಬ್ಲಮ್ ಬಂದಿದೆ ಯಾರಿಗೆ ಗೊತ್ತುಂಟ, ನಮ್ಮ ಈ ಅಂಬಾಗಿಲು ಸರ್ಕಲ್ನಿಂದ ದೊಡ್ಡನಗುಡ್ಡೆಗೆ ತಿರುಗುವ ರೋಡಿನಲ್ಲಿ ಇದ್ದವರಿಗೆ ಮಾತ್ರ ಸಮಸ್ಯೆ ಆಗಿದೆ. ಆಚೆಗೂ ದೊಡ್ಡನಗುಡ್ಡೆಗೂ ಹೋಗುವ ಬಾಳಿಗ ಹಾಸ್ಪಿಟ್ಲಿಗೆ ಹೋಗುವ ಬಸ್ಸುಗಳು ಬರ್ತವೆ. ಈಚೆಗೆ ಹೈವೇ ಬಹಳ ಹತ್ರ ಇದೆ. ಈ ಮಧ್ಯದ ಜನರ ಹತ್ರ ಆಗ ಮಾರ್ಗ ಏನೋ ಆಗುವಾಗ ಹೋದ ಬಸ್ಸುಗಳು ಮತ್ತೆ ಪತ್ತೆ ಇಲ್ಲ. ಎಷ್ಟೋ ಮನವಿಗಳನ್ನು ಕೊಟ್ಟಾಯ್ತು. ಮತ್ತೆ ಬಹುಶಃ ಬಸ್ಸಿನವರಿಗೆ ಅವರಿಗೂ ಕಲೆಕ್ಷನ್ ಆಗುದಿಲ್ವೋ ಏನೋ, ಯಾಕೆ ಬಸ್ಸಿಗೆ ಯಾರು ಕಾಯುದಿಲ್ಲ, ವೆಹಿಕಲ್ ಮಾಡಿ ಹೋಗ್ತಾರೆ. ಬೆಳಗ್ಗೆ ಹೋಗ್ಲಿಕ್ಕೆ ಬಸ್ಸುಗಳು ಬರ್ತವೆ, ಒಂದು 3-4 ಬಸ್ಸುಗಳು ಬರ್ತವೆ. ಆದ್ರೆ ಉಡುಪಿಯಿಂದ ಪುನಃ ಈ ಕಡೆ ಬರಲಿಕ್ಕೆ ಬಸ್ಸುಗಳೇ ಇಲ್ಲ. ನಾವು ಹೈವೇಯಲ್ಲಿ ಬಂದು ಪುತ್ತೂರು ದೇವಸ್ಥಾನದ ಹತ್ರ ಇಲ್ಲದ್ರೆ ಸರ್ಕಲ್ ನಲ್ಲಿ ಇಳಿದು ನಡಿಬೇಕು, ಇಲ್ಲದ್ರೆ ದೊಡ್ಡನಗುಡ್ಡೆ ಕ್ರಾಸ್ ನಲ್ಲಿ ಇಳಿದು ನಡಿಬೇಕು. ಅಷ್ಟು ಇವರಿಗೆ ತುಂಬಾ ಸಮಸ್ಯೆ. ಯಾರ ಹತ್ರ ವೆಹಿಕಲ್ ಇಲ್ಲೋ ಡೈಲಿ ಹೋಗುವವರಿಗೆ ಸ್ವಲ್ಪ ಸಮಸ್ಯೆ ಆಗೇ. ಡ್ರೈನೇಜ್ ನೀರಿದ್ದು ಏನಾದ್ರು ಸಮಸ್ಯೆ? ಡ್ರೈನೇಜ್ ಕೊಳಚೆ ನೀರು ಇಲ್ಲಿ ನಿಲ್ಲುದಿಲ್ಲ. ಇದು ಸ್ವಲ್ಪ ಹರಿದು ಹೋಗ್ತದೆ, ಆದ್ರೆ ಮಾರ್ಗದಲ್ಲಿ ನಿಲ್ತದೆ. ಮಳೆಗಾಲದಲ್ಲಿ ಉಕ್ಕಿ ಬರ್ತದೆ. ಅದು ಎಲ್ಲಿ ಯಾವ ಸಮಸ್ಯೆ ಅಂತ ಗೊತ್ತಾಗುದಿಲ್ಲ ನಮಗೆ.
ಮಳೆಗಾಲದಲ್ಲಿ ಮಾರ್ಗದಲ್ಲೇ ನೀರು ಹೋಗ್ತದೆ, ಚರಂಡಿಗಳು ಕ್ಲೀನ್ ಮಾಡೋದಿಲ್ಲ. ಮತ್ತೆ ಕ್ಲೀನ್ ಮಾಡಿದರೆ ಮಾರಾರೆ, ನಾನು ವಾಕಿಂಗ್ ಹೋಗೋ ನೋಡ್ತೇನಲ್ಲ, ಸಾರ್ವಜನಿಕರು ಎಲ್ಲ ಬಿಸಾಡ್ತಾರೆ. ಅಂದ್ರೆ ಮತ್ತೆ ಒಳ್ಳೆಯವರೇ ಬಿಸಾಡ್ತಾರೆ, ಅವ್ರ ಹತ್ರ ಮಾತಾಡ್ಲಿಕ್ಕೆ ಉಪಾಯ ಇಲ್ಲ, ಎಲ್ಲ ಕಲ್ತವರು. ನಮ್ದು ಈಗ ಈ ಸರ್ತಿ ನಾವು ಫಸ್ಟ್ ಅಲ್ಲ, ಎಲ್ಲ ರಿಸಲ್ಟ್ ಬರುವಾಗ ಎಲ್ಲ ಬುದ್ಧಿವಂತರ ಜಿಲ್ಲೆ ಅಲ್ಲ, ಹಾಗಾಗಿ ಎಲ್ಲರೂ ತಂದು ಕ್ಲೀನ್ ಮಾಡಿದಲ್ಲಿ, ಒಳ್ಳೆ ಕ್ಲೀನ್ ಮಾಡಿದಲ್ಲಿ ತಂದು ಹಾಕ್ತಾರೆ. ಹಾಗಾಗಿ ನಾವು ನಗರಸಭೆಯನ್ನ ಅಥವಾ ನಮ್ಮ ವಾರ್ಡ್ನವರನ್ನ ಅಥವಾ ಕಸ ಹೆಕ್ಕುವರನ್ನ ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ಆಕ್ಚುಲಿ ಕಸ ಕ್ಲೀನ್ ಮಾಡೋರು, ಆದ್ರೆ ಎಲ್ಲರೂ ಕಸ ಹೆಕ್ಕುವರು ಅಂತ ಹೇಳ್ತಾರೆ ಅವರನ್ನು, ಅದು ತಪ್ಪು ಕೂಡ. ಆದ್ರೆ ಅವರು ಕೆಲಸ ಅವ್ರು ಮಾಡ್ತಾರೆ. ಒಳ್ಳೆ ಏನಾದ್ರೂ ಪ್ರಾಣಿಗಳು ಯಾವ್ದಾದ್ರು ಬಂದು ಸತ್ರು ನಾವು ಹೇಳಿದ್ರೆ ತಕೊಂಡು ಹೋಗ್ತಾರೆ. ಹಾಗಾಗಿ ಅವರ ಮೇಲೂ ದೂರ್ಲಿಕ್ಕೆ ಆಗುದಿಲ್ಲ. ಕಲ್ತವರೇ ಮಾಡುವ ಕೆಲಸಗಳು ಇದು. ಈ ಕಸ ಬಿಸಾಡುವುದು ಉಂಟಲ್ಲ, ಅದು ಸ್ವಲ್ಪ ಬುದ್ಧಿವಂತರು ಮಾಡುವ ಕೆಲಸ. ಅದು ಕೆಲವು ಕಲಿಯದೇ ಇದ್ದವ್ರ ಹತ್ರ ಹೇಳಿದ್ರೆ ಸ್ವಾಮಿ ತಪ್ಪಾಯ್ತು ಅಂತ ಹೇಳ್ತಕ್ಕಂಥ, ಇವ್ರ ತರ ಮಾತಾಡಿದ್ರೆ ನೀ ಯಾರು ಮಾತಾಡೋದು, ನಿನ್ನ ಅಪ್ಪನ ಮನೆಯ, ನಿನ್ನ ಅಪ್ಪನ ರೋಡ ಅಂತ ಕೇಳೋರು ಇದ್ದಾರೆ. ಹಾಗಾಗಿ ಆ ಸಮಸ್ಯೆಯನ್ನು ನಾವು ಒಂದು ಸಮಸ್ಯೆ ಅಂತ ಹೇಳುದಲ್ಲ, ಎಲ್ರಿಗೂ ಅನುಭವಿಸ್ಬೇಕು. ಅದು ಬಹುಶಃ ಏನಾದ್ರೂ ಆದ್ಮೇಲೆ ಗೊತ್ತಾಗ್ತದೆ. ಸೂರತ್ನಲ್ಲೆಲ್ಲ ಆದಾಗೆ ಕಸ ತುಂಬಿ ನಾವು ಹೇಳಬಾರದು, ಆದ್ರೂ ಹಾಗೇನಾದ್ರೂ ಆಗ್ಬೇಕೋ ಏನೋ. ಇಲ್ಲದ್ರೆ ಕಲ್ತವರಿಗೆ ಸಾಧಾರಣದಲ್ಲಿ ತಲೆಗೆ ಹೋಗುದಿಲ್ಲ, ತುಂಬಾ ಕಲ್ತವರಲ್ಲ, ಇದೆಲ್ಲ ಸಣ್ಣ ವಿಷಯ ಅವರಿಗೆಲ್ಲ. ಹಾಗೆ ಆ ಮಟ್ಟಿಗೆ ಏನು ತೊಂದರೆ ಇಲ್ಲ ನಮಗೆ. ಕರಂಬಳಿ ವಾರ್ಡ್ ಫಸ್ಟ್ ಎಂಚೆತ್ತು ನೀರು ಬರ್ನದ ಇತ್ತೆ ಎಂಚ ಬದಲಾವಣೆ ಆಗ್ತದೆ. ರಸ್ತೆ ಇಪ್ಪಡು, ರೋಡ್ ದ ಲೈಟ್ ಇಪ್ಪಡು, ಮುಖ ಬೇತೆ ಬೇತೆ ವಿಚಾರ ಎಂಚ ಬದಲಾವಣೆ ಆಗ್ತದೆ. ಇಸೆ ದುಂಬುದೆಲ್ಲ ಮಸ್ತ್ ಬದಲಾವಣೆ ಆಗ್ತದೆ. ರೋಡ್ ಉಡ್ಬಾಸಿ ನಾವು ಬಕ ಒಂದು ಲೈಟ್ ಇಡ್ಬಾಸಿ ನಾವು ಪೂರ ವಿಷಯ ಇಡ್ಲ. ನೀರ್ದ ಸಮಸ್ಯೆ ನೀರ್ಲ ಬರೋದೊಂದು ಬಕ ಪೈಪ್ ಲೈನ್ ಪೂರ ವ್ಯವಸ್ಥೆ ಪೂರ ಆಗ್ತದೆ. ನೆಟ್ಟೆ ಮಾತ ಪೆಟ್ರೋಲ್ ಏನ ಪನ್ಪಿರುತ್ತೆ, ಗ್ಯಾಸ್ ದಗಲ್ ನಾಲ ಪೂರ ಪೈಪ್ ಪೂರ ಬೋತು ಮಾತ ಬೋದು ಇಲ್ಲ ಬೈದು ಯಾನ್ಮೂಲ್ ಮೀನ್ ಮಾರ್ರಿ ಬತ್ತು ಕುಲ್ಲುನು. ಮತ್ತೆ ಮುಂತ ಸದಸ್ಯರಿಲ್ಲ ಗಿರಿಧರಾಕ್ಷರ ಆರು ಎಂಚ ಆರು ಈತ ಈರೋ ಒಂಜಿ ಫೋನ್ ಮಲ್ತನ ಆರು ಎಂಚ ರೆಸ್ಪಾನ್ಸ್ ಮಲ್ಪಿರ ಫೋನ್ ದೆರ್ಪೇರ ಎಂಚ ಯಾನ್ ಫೋನ್ ಮಲ್ಟಿಗೆನೆ ದೆರ್ತದ ಎನ್ಕೆ ಏನಾಲ ಬೋಡ ಏನ ಪಂದೆ ಎಂಕ್ ಪಕ್ಕ ಮೂಲ್ ಕುಲ್ಲೆರಿದಾಲ ಇಜ್ಜಿ ಮಗ ಅಲ್ಲುತ್ತೆ ಒಕ್ಕೆಲಾಂಡ್ ಎನಿಚೆ ಮೂಲ್ ಬತ್ತು ಕುಲ್ಲು ಎಂಕೆ ಏನಾಂಡಲ ಒಂಚೂರು ಕುಲ್ಲು ಮಲ್ತು ಕೊರ್ಲೆ ಬಂತೆ ಐಕು ಮೂಲೆ ಎಂಚೂರು ಕುಲ್ಲೆ ಮರತ್ತಡಿಟ್ಟು ತಂಪುಂಡತ ಏನಾದ್ರು ಮಲ್ತೂರು ಕುಲ್ಲುಲೆ ಬಂತೆ ಮಲ್ಪೆರತ್ತು ಮಲ್ತು ಕೊರುವೇರು ನೆಟ್ಟೆ ಎಂಚೂರು. ಕರಂಬಳ್ಳಿ ವಾರ್ಡ್ ಇತ್ತೆ ತೀರ ಎಂಚ ಇರ್ತದೆ ಇತ್ತೆ ಇಂಚ ಬದಲಾವಣೆ ಆಗ್ತದೆ ನಂದಿರಗೆ ಬೋದು ಪೂರ ಪಂಚಾಯತ್ ಪೂರ ಬೇಲೆ ಪೂರ ಮಂತೊಂದುರ್ಲೆ ರಸ್ತೆ ಅಭಿವೃದ್ಧಿ ಆಗ್ತದೆ. ರಸ್ತೆ ಕೆಲವು ಕಡೆ ತೇಪೆ ಬೂರ್ದಿಲ್ಲ ಬೇತೆ ಬೇತೆ ಕೆಲವು ದಿಕ್ಕರು ಎಂಚ ಉಂಟು ಇವತ್ತು ಒಂಚೂರು ಕ್ಲೀನ್ ಹೋಗ್ಬೋದು ನಿಶ್ಚಯ. ನನ್ನ ಕಾಂಕ್ರೀಟ್ ಪೂರ ಒಂದು ಡಾಮರ್ ಪೂರ ಪೂರ ತೊಂದ್ರೆ. ನೀರ್ದ ಸಮಸ್ಯೆ ಉಂಟಾ ಈಗ? ನೀರ್ದು ಒಂದು ನೀರ್ ಚೆಂಡು ಹೊರಗಿದಾಗ ಪೂರ ನೀರು ಬರೋದುಂಟೆ ಅಂಚೆದುಂಟೆ ನೀರ್ದಂಚೆ ಉಂಟಾಗ್ತದೆ ಸಮಸ್ಯೆ ಇಜ್ಜಿ. ವಾರ್ಡ್ ಮೆಂಬರ್ ಎಂಚ ಎಂಚ ಪೂರ ಬೇಲೆ ಮಲ್ಪೇರ ಪಂಡ ಇತ್ತೆ ಈ ಒಂದು ಫೋನ್ ಮಾಡ್ತಾನ ಫೋನ್ ತೆರ್ಪುನ ಬಕ ಐಕಿ ಸಮಸ್ಯೆಗೆ ಸ್ಪಂದಿಸುವನ ಬೇಲೆ ಮಲ್ಪೇರ ಅವಂತೀರ ಹೆಂಗ್ ಫೋನ್ ಮಂತಿರ ಏನಪ್ಪ ಒಳ್ಳಿತ್ತಂದ್ರಪ್ಪ ಬರ್ಕೊಂಡು ಏನಾಯ್ತಲ್ಲ ಅವತ್ತು ಏನಂಕೆಂದು ಅವು ಏನು ಸಮಸ್ಯೆ ಪೂರ್ವ ಇರಗೆ ಒಂಜಿ ನಗರಸಭೆ ಒಂಜಿ ಬೇಲೆ ಓಡು ಐತೆ ಓ ಅಂಡ ಸರ್ಟಿಫಿಕೇಟ್ ಏನನ್ನ ಒಂಜಿ ಡಾಕ್ಯುಮೆಂಟ್ ಬೇಲೆ ಓಡು ಒಂಜಿ ವೇಳೆ 600 6 ಏನ ರೆಸ್ಪಾನ್ಸ್ ಮಾಡ್ತಾ ಬರ್ತಾರ ಅಂಚನೆ ಆರು ಬರ್ತೀರಿ ಎಂಕಲ್ ನೋಡಿ ಎಂಕಲ್ ನಗರಸಭೆ ಬೇಲೆ ಓಡು ಒಂಚೂರು ಬಲ್ಲೆ ಬಂದ ಆರೆ ಬರ್ತದೆ ತೋರಿಸಿ ಮಂತ್ ಕೊಡ್ತು ತೋರ್ತೇವೆ ಮತ್ತೆ ಅದೇ ಪೂರ ಇತ್ತಿನ ಒಂಜಿ 6 ನಗಲೆ ಒಂದು ಟೈಪ್ ಉಂಟು ಎಂಕಲ್ ಜನ ಕೊಂಚ ಮನ್ಸು ಕೊರ್ಲೆ ಬಂದು ಒಂದು ಹೋಗ್ತದೆ ಕುಡ್ದು ಏಕೋ ಬೆಟರ್ ಅಂತ ಒಂದು ರೋಡ್ ಪೂರ ಲಕಡಿ ಪೋದಿತ್ತಿನ ಪೂರ ಪೇಪೆ ಪಾಡಿನ ಪೂರ ಕಲ್ಲ ಎಲ್ಲ ಆಯ್ಕೆ ಒಕ್ಕ ಬೇತೆ ನಮ್ಮ ನೀರು ದಳದಾಲ ಪ್ರತಿನಿಧ ವೆಹಿಕಲ್ ಅನ್ನದಾಲ ಒಂದಿದ್ದು ఒక ఎంకల్న ప్రతి ಒಂಜಿ ವಿಷಯಗಳ ರೆಡ್ಡ ಸ್ಪಂದನೆ ಕೊಡ್ತಾರೆ ಒಂದು ಎಂಕಲ ಬಾರಿ ಮಲ್ಲ ಖುಷಿ ವಿಷಯ ಪಕ್ಕ ದಾದ ಅನ್ಕೊಂಡು ಮೂಲ ಸ್ಟ್ಯಾಂಡ್ ಪುರ ಇಂಚು ಮತ್ತೆ ರಿಕ್ಷಾ ಪುರ ಮುಲ್ಲರು ರಿಕ್ಷಾ ಸ್ಟ್ಯಾಂಡ್ ಇಂಚ ಬುಂದ ಚೇಂಜಸ್ ತುಂಬುದು ಇಂಚಿನ ಒಂಜಿ ಸ್ಟ್ಯಾಂಡ್ ನಮ್ಮನ ಐದು ಉಡುಪಿಡು ಒಳ್ಳೆ ಹೆಜ್ಜಿ ಬಂದು ಎನ್ನ ಅನಿಸಿಕೆ ನೆಕ್ ಎಂಕಲ್ನ ಕೌನ್ಸಿಲರ್ ಪಕ್ಕ ಎಂಕಲ್ನ ದುಂಬುದ ದೊಡ್ಡ ನಮ್ಮ
ತುಂಬ ಮೇರೆ ನಗರಸಭೆ ಅಧ್ಯಕ್ಷರು 6 ಎಂಕ್ಲೆಗೆ ಆಪರೇಟ್ ಮಾಡ್ತಾರೆ. ಬೊಕ್ಕ ಮೇರೆ ನಮ್ಮ ವಿಶೇಷ ಮುತುವರ್ಜಿ ಎಂಕ್ಲೆಗೆ ಒಂಜಿ ನೀರ್ದ ಕನೆಕ್ಷನ್ ವ್ಯವಸ್ಥೆ ಮಾಡ್ತಾರೆ. ವಾಸ್ ಸ್ಟ್ಯಾಂಡ್ಗಳ ನೀರ್ದ ಕನೆಕ್ಷನ್ ಬಂದಿಜ್ಜಿ ಎಂಕ್ಲ ಒಂಜಿ 12 ಎಂಕ್ಲ ಮಿತ್ತ ಆತೊಂಜಿ ಉಂದಿದೆ ಅದು ಅಭಿಮಾನ ಅಕ್ಕುಲು ಆರೊಂಜಿ ಬಾರಿ ಅಡ್ಡೆ ಅವನ್ ಬಾರಿ ಅಡ್ಡೆ ಬೇಲೆ ಮಾಡಿದ್ದಾರೆ. ಆ ನೀರ್ದ ವಿಷಯ ಪಂಡ ಎಂಕ್ಲೆಗೋಸ್ಕರ ಆ ಮೂಕ ಪ್ರಾಣಿಲೆಗ್ ಪಕ್ಕ ಅಂತ ಗಿಡಕ್ ಪಂಡ ಅವು 6 ಅರ್ನ ಪನ್ನೆಕ್ 6 ಅರ್ನ ಒಂಜಿ ವಿಶೇಷ ಒಂಜಿ ಪ್ರಯತ್ನ ಮಾಡ್ತದೆ ಎಂಕ್ಲೆಗ್ ಒಂಜಿ ಬೇತೆ ಒಳ್ಳೆ ಏರಿಯಾಗ್ಲ ತಿಕ್ಕಂದ್ರೆ ಒಂಜಿ ಚಾನ್ಸ್ ಎಂಕ್ಲೆ ತೆಗೆದಂಡೆ ಐಕೆ ಎಂಕ್ಲು ಅರೆಗೆ ಸದಾ ರೆಣಿ ಆದಿಲ್ಲ. ಓಕೆ ವೀಕ್ಷಕರೇ, ನಾವು ಕರಂಬಳ್ಳಿ ವಾರ್ಡನ್ನ ಸುತ್ತಾಡ್ಕೊಂಡ್ ಬಂದ್ವಿ. ಮಾತ್ರವಲ್ಲದೆ ಇಲ್ಲಿನ ಜನರು ಏನೆಲ್ಲ ತಮ್ಮ ಸಮಸ್ಯೆಗಳಿದೆ ಹೇಳಿಕೊಂಡ್ರು. ಮಾತ್ರವಲ್ಲದೆ ಇಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಹೇಳಿದ್ದಾರೆ. ಸರಿ, ಬನ್ನಿ ನಾವು ಇವತ್ತು ನಮ್ಮ ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಗಿರಿಧರ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕಳೆದ ಅವರ ಅವಧಿಯಲ್ಲಿ ಯಾವುದೇ ರೀತಿಯಂತಹ ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಆಗಿದೆ, ಎಷ್ಟು ಅನುದಾನ ಬಂದಿದೆ, ಯಾವುದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗಿದೆ, ಯಾವ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಎಂಬುದರ ಬಗ್ಗೆ ಅವರಲ್ಲಿ ಕೇಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ ಸರ್. ನೀವು ಮೊದಲ ಬಾರಿಗೆ ಒಂದು ಸದಸ್ಯರಾಗಿ ಬಂದವರನ್ನು, ನಿಮ್ಗೆ ಬರುವಾಗ ಇಂತಹದೊಂದು ಕೆಲಸ ಮಾಡ್ಬೇಕು ನನ್ನ ವಾರ್ಡಲ್ಲಿ, ಇಂತಹ ಒಂದು ನಿಮ್ಗೆ ಒಂದು ಕನಸಿರ್ತದೆ ಈ ರೀತಿ ಎಲ್ಲ ಕೆಲಸ ಮಾಡುವ ಅಂತ ಹೇಳಿ. ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಏನೆಲ್ಲ ಕೆಲಸ ನಿಮ್ಗೆ ಮಾಡ್ಲಿಕ್ಕೆ ಅಂತ ಒಂದು ನಿಮ್ಮ ಬೇಡಿಕೆ ಇತ್ತು? ಆ ರೀತಿ ಜನರಿಗೆ ಏನು ಅವರ ಕೆಲಸವನ್ನು ಅವರ ಮನೆಗೆ ತಲುಪಬೇಕು, ಅದು ನಮ್ಗೆ ಒಂದು ಎಲೆಕ್ಷನ್ ವಿನ್ ಆಗುವ ಸಮಯದಲ್ಲಿ ಒಂದು ಆಸೆ ಇತ್ತು. ಆ ಆಸೆಯು ನನಗೆ ಈಗ ಒಂದು 75-80% ಆದ್ರೂ ನಾನು ಈಡೇರಿಸಿದೆ ಅಂತ ನಂಗೆ ಒಂದು ಮನಸ್ಸಲ್ಲಿ ಉಂಟು. ಏನಂದ್ರೆ ಯಾವುದೇ ಇರ್ಲಿ, ಅವರ ಮೂಲಭೂತ ಸೌಕರ್ಯವಾದ ನೀರು, ಲೈಟು, ಮತ್ತೆ ಅದು ಹುಲ್ಲು ಕಟ್ಟಿಂಗ್ ಏನೇ ಇರ್ಲಿ ಅದೆಲ್ಲ ನಾನು ಇಷ್ಟನಕ ಯಾರು ಫೋನ್ ಮಾಡಿದ್ರು ಅದು ತಪ್ಪದು ನಾನು ಪಾಲಿಸಿ ಬರ್ತಾ ಇದ್ದೇನೆ. ಈಗಲೂ ಕೂಡ ಫೋನ್ ಬರ್ತಾ ಉಂಟು, ನಮ್ದು ಅವಧಿ ಮುಗ್ದಾದ್ರೂ ಕೂಡ ಫೋನ್ ಬರ್ತಾ ಉಂಟು. ಆದ್ರೂ ಕೂಡ ನಾನು ತಪ್ಪದೆ ಫೋನನ್ನು ಯಾರಿಗೋಸ್ಕರ ಇದು ಕಟ್ ಮಾಡದೆ ಅದನ್ನು ಈಗ ಸಹ ಪಾಲಿಸ್ತಾ ಮಾಡ್ತಾ ಇದ್ದೇನೆ. ಅಲ್ಲ, ಅಂದ್ರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೆಲವೊಂದು ವಾರ್ಡ್ಗಳಲ್ಲಿ ತುಂಬಾ ನೀರಿನ ಸಮಸ್ಯೆ ಉಂಟು. ಅಂದ್ರೆ ಹೇಳಿದ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇರುವಂತದ್ದು. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಸ್ಥಿತಿ ಇದೆ ಅಂತ? ವಾರಾಹಿ ಬರುವ ಮುಂಚೆ ತುಂಬಾ ಸಮಸ್ಯೆ ಇತ್ತು. ಅಂದ್ರೆ ನಮ್ಗೆ ಇಲ್ಲಿ ಅಂದ್ರೆ ನೇಕಾರ ಕಾಲೋನಿ ಅಂದ್ರೆ ಅದು ಎತ್ತರ ಪ್ರದೇಶ, ಅಲ್ಲಿಗೆ ನೀರು ಬರ್ತಾ ಇರ್ಲಿಲ್ಲ. ಅಲ್ಲಿಯ ಜನರೆಲ್ಲ ನಂಗೆ ಅಂದ್ರೆ ನೀರಿನ ಇದಕ್ಕೆ ತುಂಬಾ ಬೈತಿದ್ರು. ಆದ್ರೂ ಕೂಡ ಅವರಿಗೆ ಏನಾದ್ರು ಮಾಡಿ ವಾಲ್ ಮ್ಯಾನ್ ಹತ್ರ ಹೇಳಿ ಅವರಿಗೆ ಸ್ವಲ್ಪ ಜಾಸ್ತಿ ಬಿಡುವ ಹಾಗೆ ಎಲ್ಲ ಮಾಡಿ ಸಂಜೆಗೆ ಅದೆಲ್ಲ ಮಾಡ್ತಿದ್ದೆ. ಅದನ್ನ ಬೇರೆ ಯಾರಿಗೂ ಸಹ ಮಾಡ್ತಿರ್ಲಿಲ್ಲ. ನಾನೊಂದು ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಮಾತಾಡಿ ಹಾಗೆಲ್ಲ ಹೇಳಿ ಸಂಜೆವರೆಗೂ ಅವರಿಗೆ ನೀರು ಬಿಡ್ತಿದ್ರು. ಕೆಲವು ದಿನ ಆಚೆ ಈಚೆ ಆಗಿದೆ, ಸ್ವಲ್ಪ ಸಣ್ಣ ಲೋಪದೋಷ ಎಲ್ಲ ಆಗಿದೆ. ಅಂದ್ರೆ ಅದೇ ಬರ್ತಿರ್ಲಿಲ್ಲ. ಅಂದ್ರೆ ಒಂದು ದಿನ ನೀರಿಲ್ಲದ್ರೆ ಒಂದು 2 ದಿನ ನೀರು ಇರುದಿಲ್ಲ, ಹಾಗೆಲ್ಲ ಸಮಸ್ಯೆ ಇತ್ತು. ಈಗ ಹೊರಗೆ ಬಂದ ತಕ್ಷಣ 24 ಗಂಟೆ ಈಗ ನೀರು ಬರ್ತಾ ಉಂಟು. ಈಗ ಅದು ಕೂಡ ಎಲ್ಲ ಜನರಿಗೆ ಈಗ ಸಂತೋಷ ಆಗಿದೆ. ಈಗ ಮತ್ತೊಂದು ಜನತಾ ಕಾಲೋನಿ ಒಂದು ಅಲ್ಲಿ ಕೂಡ ಒಂದು 100 ಮನೆ ತನಕ ಉಂಟು. ಅಲ್ಲಿ ಯಾವತ್ತು ನೀರು ಬರ್ತಾ ಉಂಟು, ಅವರಿಗೆ ಮುಂಚಿನ ನೀರು ಬರ್ತಾ ಉಂಟು, ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇದ್ದದೊಂದು ನೇಕಾರ ಕಾಲೋನಿ ಅಪೂರ್ವ ಕಾಂಪ್ಲೆಕ್ಸ್ ಹತ್ರ, ಅದು ಮಾತ್ರ. ಮತ್ತೆ ನೀವು ಟ್ಯಾಂಕರ್ ಮೂಲಕ ನೀರನ್ನ ಒದಗಿಸಿದ ಏನಾದ್ರು ಆ ಪರಿಸ್ಥಿತಿ ಬಂದಿದ ನಿಮ್ಗೆ ಅಂತ? ಅದು ನಾವು ಎಲೆಕ್ಷನ್ ಜಯಿಸಿದಾಗಲೇ 1 ವರ್ಷದ ಅವಧಿಯಲ್ಲಿ ಬದಿಯಲ್ಲಿ ಯಾವುದು ನೀರಿಲ್ಲದೆ ಫುಲ್ 35 ವಾರ್ಡ್ ಅಲ್ಲಿ ಕೂಡ ನೀರಿರ್ಲಿಲ್ಲ. ಆವಾಗ ನಾವು 24 ಗಂಟೆಯು ಟ್ಯಾಂಕರ್ ನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆವು. ಎಲ್ಲಾ ಮನೆ ತಲುಪಿ ಟ್ಯಾಂಕರ್ ನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆವು. ತುಂಬಾ ಸಂತೋಷ ಆಗಿದೆ ಎಲ್ಲರಿಗೆ. ಅಂತ ವರ್ಕ್ ಎಲ್ಲ ಮಾಡಿದ್ದಾರೆ ಕೌನ್ಸಿಲರ್ ಅಂತ ಹೇಳಿದ್ದಾರೆ. ಅದು ಈಗ ಸಹ ಹೇಳ್ತಿದ್ದಾರೆ, ಅದು ಈಗ ಸಹ ಅವರಿಗೆ ನೆನಪುಂಟು. ಈಗ ತ್ಯಾಜ್ಯ ನೀರಿನ ಸಮಸ್ಯೆ ಯಾವ ರೀತಿ ಉಂಟು ಅಂತ ಹೇಳಿದ್ರೆ, ಈಗ ಬೇರೆ ಭಾಗದಲ್ಲಿ ನಿಟ್ಟೂರು ಭಾಗದಲ್ಲೆಲ್ಲ ತ್ಯಾಜ್ಯದ್ದು ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿಯಾದಂತಹ ತ್ಯಾಜ್ಯ ನೀರಿನ ಸಮಸ್ಯೆ ಇದೆ, ಅದಕ್ಕೆ ನಿವಾರಣೆ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನವನ್ನ ಮಾಡಿದ್ದೀರಿ ಅಂತ? ನಮ್ದಂದ್ರೆ UGD ಸಮಸ್ಯೆ ಅಂದ್ರೆ ಒಂದು ಭಾಗದಲ್ಲಿ ಮಾತ್ರ, ಅದು ವೆಂಕಟರಮಣ ಲೇಔಟ್ ಅಂತ. ಅಲ್ಲಿ ಅಂದ್ರೆ ಆ ಬದಿಯಲ್ಲಿ ಹಾದು ಹೋಗುವ, ಅದು ಅವರು ಯಾರು ಕನೆಕ್ಷನ್ ಕೊಡ್ಲಿಲ್ಲ ಮನೆಯವರು, ಹಾದು ಹೋಗುವ ಪಂಪಿಂಗ್ ಲೈನ್ ಅದು ನಿಜವಾಗಿ ಹೇಳೋದಂದ್ರೆ ನಮ್ದು ನಿಟ್ಟೂರು STP ಪಂಪಿಂಗ್ ಲೈನ್ ಆಗ್ತಾ ಇಲ್ಲ ಸರಿಯಾಗಿ. ಅದು ಪ್ರಾಬ್ಲಮ್ ಇಂದ ಎಲ್ಲರಿಗೂ ಅದು ಪ್ರಾಬ್ಲಮ್ ಬರ್ತಾ ಉಂಟು. ಅಲ್ಲಿ ಅಂದ್ರೆ ಆ 3 ತಿಂಗಳು ಮಳೆಗಾಲದ 3 ತಿಂಗಳಲ್ಲಿ ಅಲ್ಲಿ ಉಕ್ಕಿ ಹರಿತದೆ, ಅದೊಂದು ಸಮಸ್ಯೆ ಇತ್ತು. ಈಗ ಅಲ್ಲಿ ಹೊಸ ಪೈಪ್ ಲೈನ್ ಹಾಕಿ ಈಗ ತುಂಬಾ ಸಮಸ್ಯೆ ಕಡಿಮೆ ಆಗಿದೆ ಅಲ್ಲಿ. ಈಗ ಗುಂಡಿಬೈಲು ವಾರ್ಡ್ ನಲ್ಲಿ ಮನೆಗೆ ಗ್ಯಾಸ್ ಪೈಪ್ ಲೈನ್ ಬಂದಿದೆ.
ಅದು ಗುಂಡಿಬೈಲ್ ತಾಯ್ಕೊಂಡು ಇರುವಂತದ್ದು ಈ ವಾರ್ಡ್ ಕರಂಬಳ್ಳಿ ವಾರ್ಡ್. ನಿಮ್ಮ ಈ ಒಂದು ವಾರ್ಡ್ ನಲ್ಲಿ ಎಷ್ಟು ಮನೆಗಳಿಗೆ ಇದು ಬಂದಿದೆ ಅಂತ ನಿಮ್ಗೆ ಅನಿಸ್ತದೆ? ನಮ್ಮದಂದ್ರೆ ಅಲ್ಲಿ ಕಾಲೋನಿಗಳೆಲ್ಲ ಮಾಡ್ತಿದ್ದಾರೆ ಈಗ ಈಗ ವೆಂಕಟರಮಣ ಲೇಔಟ್, ಆಮೇಲೆ ಮಹಾಲಕ್ಷ್ಮಿ ಲೇಔಟ್, ಜನತಾ ಕಾಲೋನಿ, ಆ ರೀತಿ ಹಂತ ಹಂತ ಆಗಿ ಮಾಡ್ತಿದ್ದಾರೆ ಅವರು. ಅಂದ್ರೆ ಅವರು ಬಂದ ಕೂಡ್ಲೆ ಎಲ್ಲ ರೋಡ್ ಕೂಡ ಹಾಳಾಗ್ತದೆ. ನಾವೆಲ್ಲ ಹೊಸ ರೋಡ್ ಮಾಡಿಟ್ಟಿದ್ದೇವೆ ಈಗ, ಅವರೆಲ್ಲ ಅಗ್ದು ಎಲ್ಲ ಇದು ಮಾಡಿಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್ ಅಷ್ಟೇ. ಮಾಡ್ತಿದ್ದಾರೆ ಕರೆಕ್ಟ್, ತೊಂದ್ರೆ ಇಲ್ಲ. ಹೆಚ್ಚಿನ ಮನೆಗಳಿಗೆ ರೀಚ್ ಆಗ್ತಾ ಉಂಟು. ಅದು ಹಂತ ಹಂತ ಆಗಿ ಮಾಡ್ತಿದ್ದಾರೆ ಅವರು. ಈಗ ಅವ್ರದ್ದು ಕೆಲಸವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ, ಸ್ಥಳಾಂತರ ಆಗಿದ್ದಾರೆ. ಬಂದ ಕೂಡಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ವಲಸೆ ಕಾರ್ಮಿಕರ ಸಮಸ್ಯೆ ಏನಾದ್ರೂ ಉಂಟಾ ಈ ಭಾಗದಲ್ಲಿ? ವಲಸೆ ಕಾರ್ಮಿಕರಂದ್ರೆ ಒಂದು 2 ಕಡೆ ಒಂದು 25 ಮನೆ ಉಂಟು ಅವರದ್ದು, ವಲಸೆ ಕಾರ್ಮಿಕರು. ಅವ್ರದ್ದು ಯಾವ್ದು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ. ಮತ್ತೆ ಬೇರೆ ಹೊರಗಿನವ್ರು ಯಾರಿಲ್ಲ, ಬಿಹಾರದವರು ಹಾಗೇನೇ ಇಲ್ಲ. ಇಲ್ಲಿ ನಮ್ಮ ಬಿಜಾಪುರದವರು, ಹುಬ್ಬಳ್ಳಿ, ಆ ತರ ಅವರೇ ಇರುದು. ಹೆಚ್ಚಿನ ವಾರ್ಡ್ಗಳಲ್ಲಿ ಇವತ್ತು ಕಂಡು ಬರುತ್ತಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕಸ ಸಂಗ್ರಹಣೆ ಮತ್ತು ಕಸ ಬಿಸಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿ ಸ್ಥಿತಿ ಇದೆ? ನಮ್ಮ ವಾರ್ಡ್ ಅಲ್ಲಿ ಅಂದ್ರೆ ಕೆಲವು ಕಡೆ ಇದೆ, ಒಂದು 7-8 ರಸ್ತೆಗಳಲ್ಲಿ ಇದೆ. ನಮ್ದು ಸಂಜೀವ್ ಶೆಟ್ಟಿ ಮಾರ್ಗ, ಆಮೇಲೆ ದೊಡ್ಡನಗುಡ್ಡೆ ರೈಲ್ವೆ ಪಕ್ಕ, ವಿಎಂ ನಗರ ಕೆಲವು ರಸ್ತೆ, ಆ ಭಾಗದಲ್ಲೆಲ್ಲ ಜನರು ರಸ್ತೆ ಎಲ್ಲ ಬಿಸಾಡಿಕೊಂಡು ಹೋಗ್ತಿದ್ದಾರೆ. ನಾವಂದ್ರೆ ಮರುದಿನವೇ ನಾವು ತೆಗೆಯುವಂತ ಇದು ಮಾಡ್ತಿದ್ದೇವೆ. ಆದ್ರೂ ಕೂಡ ಜನರು ಅದು ಕಸವನ್ನು ಹಾಕುದು ನಿಲ್ಲಿಸ್ತಾ ಇಲ್ಲ. ಏನ್ ಮಾಡ್ಬೇಕಂತ ಅದಕ್ಕೆ ನಾನು ನಗರಸಭೆಗೆ ತುರ್ತಾಗಿ ಹೇಳಿದ್ದೇನೆ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೂಡ. ನಮಗೆ ಒಂದು 5-6 CC ಕ್ಯಾಮರಾದ ಅವಶ್ಯಕತೆ ಇದೆ ಅಂತ. ಅದು ಟೆಂಡರ್ ಎಲ್ಲ ಮಾಡಿದ್ದಾರೆ, ಇನ್ನು ಯಾವಾಗ ಬರ್ತದೆ ಅಂತ ಇನ್ನು ಕಾದು ನೋಡ್ಬೇಕು. ಅದರಲ್ಲಿ ಒಂದು ಸ್ವಲ್ಪ ನಿವಾರಣೆ ಆಗ್ಬೋದು CC ಕ್ಯಾಮರಾ ಹಾಕಿದ್ರೆ. ಈಗ ಜನರಿಗೆ ಕೆಲವೊಂದು ಅಗತ್ಯ ಕೆಲಸ ಬೇಕಾಗ್ತದೆ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಏನಾದ್ರೂ ಕೆಲವರಿಗೆ ಡಾಕ್ಯುಮೆಂಟ್ ನ ಅವಶ್ಯಕತೆ ಇರ್ತದೆ, ಜನನ ಪತ್ರ, ಮರಣ ಪತ್ರ, ಇನ್ನಿತರ ಪತ್ರಗಳು ಬೇಕಾಗಿರುವಂತ ಸಂದರ್ಭದಲ್ಲಿ ನಿಮ್ಗೆ ಕರೆ ಮಾಡ್ತಾರೆ. ಅವರಿಗೆ ಯಾವ ರೀತಿಯಾದಂತಹ ಸ್ಪಂದಿಸುವಂತಹ ಕೆಲಸ ನೀವು ಮಾಡಿದ್ದೀರಿ ಅಂತ? ಅದು ನಾನು ಅಂದ್ರೆ ಒಂದು ಫೋನ್ ಮಾಡಿದ ಕೂಡ್ಲೆ, ನಾನು ಒಂದು ವೇಳೆ ದೂರದಲ್ಲಿದ್ರು ಕೂಡ ಅವರನ್ನೊಂದು 10 ನಿಮಿಷ ನಿಲ್ಲಿಸಿ ಅವರನ್ನು ನಾನೇ ಹೋಗಿ ಅವ್ರದ್ದು ಏನು ಡಾಕ್ಯುಮೆಂಟ್ ಎಲ್ಲ ತಕೊಂಡು ಅವರಿಗೆ ಒಂದು ಇಮ್ಮಿಡಿಯೇಟ್ಲಿ ಒಂದು 2-3 ದಿನದಲ್ಲಿ ಮಾಡಿಕೊಡುವುದರಲ್ಲಿ ನಾನು ಎಲ್ಲರದ್ದು ಮಾಡಿ ಕೊಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಹೊರಗೆ ಇದ್ರೆ ಅಲ್ಲಿ ಕೊಟ್ಟು ಹೋಗಿ, ನಮ್ಮ ಅಲ್ಲಿ ಇದ್ದಾರೆ ಜನ, ಕೊಟ್ಟು ಹೋಗಿ ನಾನೇ ಮಾಡಿ ಕೊಡುದು ಎಲ್ಲ. ಅವರು ಬರ್ಲಿಕ್ಕೆ ಬರುದು ಬೇಡ ಅಂತ ಹೇಳ್ತೇನೆ, ನಾನೇ ಮಾಡಿ ಕೊಡುದು ಎಲ್ಲ. ಈ ಭಾಗದಲ್ಲಿರುವಂತಹ ಪಾರ್ಕ್ಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಗುಂಡಿಬೈಲು ಮತ್ತು ಈ ಒಂದು ಕರಂಬಳ್ಳಿ ವಾರ್ಡ್ ನಲ್ಲಿ ಜಾಸ್ತಿ ಪಾರ್ಕ್ ಇರುವಂತದ್ದು. ನಿಮ್ಮ ವಾರ್ಡ್ ನಲ್ಲಿರುವಂತಹ ಪಾರ್ಕ್ ನ ಸ್ಥಿತಿ ಏನು, ಮತ್ತೆ ಅನುದಾನ ಯಾವ ರೀತಿಯಾಗಿ ಅನುದಾನ ಈ ಭಾಗಕ್ಕೆ ಬರ್ಬೇಕಾಗಿದೆ ಅಂತ? ಇದೊಂದು ಬೇಸರದ ವಿಷಯ. ಯಾಕಂದ್ರೆ ಅದು ನಾನಾಗಿ ಹೇಳ್ತಿದ್ದೇನೆ, ನಮ್ಮಲ್ಲಿ ಒಂದು 4 ಪಾರ್ಕ್ಗಳಿವೆ. ಇಂದಿರಾ ಪಾರ್ಕ್, ಅಶ್ವತ್ಥ ಪಾರ್ಕ್, ಅಂಗನವಾಡಿ ಪಾರ್ಕ್, ಮನೋಳಿಗುಜ್ಜಿ, ಆಮೇಲೆ ಜನತಾ ಕಾಲೋನಿ ಪಾರ್ಕ್, ಮಹಾಲಕ್ಷ್ಮಿ ಲೇಔಟ್ ಪಾರ್ಕ್, ಹೀಗೆ ಕೆಲವು ಪಾರ್ಕ್ಗಳಿವೆ. ಸರ್ಕಾರದಿಂದ ನಮ್ಗೆ ಯಾವುದೇ ಅನುದಾನ ಇಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದು ಪಾರ್ಕ್ಗಳಿಗೆ ಮಾತ್ರ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಅದು ಮೇನ್ ಜಂಕ್ಷನ್ ಇದ್ದಲ್ಲಿ ಮಾತ್ರ, ಒಳಗೆ ಇದ್ದದ್ದು ಪಾರ್ಕಿಗೆಲ್ಲ ಅನುದಾನ ಕೊಡ್ತಾ ಇಲ್ಲ. ಅದೊಂದು ತುಂಬಾ ಬೇಸರ ಆಗಿದೆ. ಈಗ ನಾನು ಒಂದು 4 ಪಾರ್ಕಿಗೆ ಪ್ರಾಧಿಕಾರದಿಂದ ಒಂದು ಲೆಟರ್ ಅದೊಂದು 4-5 ತಿಂಗಳಲ್ಲಿ ಪುನಃ ಕೊಟ್ಟಿದ್ದೇನೆ. ಅವರಿಗೆ ಟೆಂಡರ್ ಹಂತದಲ್ಲಿದ್ದೇ ಇದೆ. ಅದರದ್ದು ಪಾರ್ಕ್ ಆಗ್ಬಹುದು, ಸ್ವಲ್ಪ ಕಾದು ನೋಡ್ಬೇಕಷ್ಟೇ. ಈಗ ಕೊನೆಯದಾಗಿ ನಿಮ್ಗೆ ಇಂಥದ್ದೇ ಒಂದು ಕೆಲಸ ಮಾಡ್ಬೇಕಿತ್ತು ನನ್ನ ಅವಧಿಯಲ್ಲಿ, ಇನ್ನೂ ಕೂಡ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತಹ ಕೊರಗು ಏನಾದ್ರೂ ಉಂಟಾ ಅಂತ? ಕೊರಗೇನಿಲ್ಲ. ಮುಂದೆ ಒಂದು ನಂಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ನೋಡೋಣ ಅಂತ ಇದ್ದೇನೆ. ಮುಂದೆ ಕೂಡ ಅದರಲ್ಲಿ ಮುಂದುವರಿಸಿಕೊಂಡು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೇನೆ. ಅಂದ್ರೆ ಇಲ್ಲಿ ಇನ್ನು ಉಳಿದಿರುವಂತಹ ಈಗ ಪಾರ್ಕ್ ಇದು ಕೆಲಸ ಇರ್ಬೋದು, ಅಂತದ್ದೆಲ್ಲ ನೀವು ಮುಂದಿನ ಅವಧಿಯಲ್ಲಿ ನಿಮ್ಗೆ ಅವಕಾಶ ಸಿಕ್ತರೆ ನೀವು ಖಂಡಿತ ಅದನ್ನ ನೀವು ಮಾಡ್ತೀರಂತ? ಖಂಡಿತ ಅದನ್ನ ಮಾಡ್ತೇನೆ. ಆಮೇಲೆ ನನ್ನದೊಂದು ಮೊದ್ಲು ಕನಸಿತ್ತು ಶಾಲೆದಂದ್ರೆ, ನಾನು ಕಲ್ತ ಶಾಲೆ, ಆಮೇಲೆ ಒಂದು ಸರ್ಕಾರಿ ಶಾಲೆ ಉಂಟು, ಅದನ್ನು ಏನಾದ್ರೂ ಒಂದು ಮಾಡ್ಬೇಕಂತ ನಾನು ಅವಾಗೆಲ್ಲ ಯೋಚನೆ ಮಾಡಿದ್ದೆ. ಈಗ ಅದು ತುಂಬಾ ಅಭಿವೃದ್ಧಿಗೊಂಡು ಎಲ್ಲರಿಗೆ ಖುಷಿಯಾಗಿದೆ, ಎಲ್ಲ ಊರಿನವರಿಗೂ ಖುಷಿಯಾಗಿದೆ. ಅವನು ಶಾಲೆಗೆ ಒಂದು ಈ ರೀತಿ ಮಾಡಿಕೊಟ್ಟಿದ್ದಾನೆ, ಹೇಗಿದ್ದ ಶಾಲೆ ಹೀಗೆ ಆಗಿದೆ, ಅದೆಲ್ಲ ಈಗ ಜನ ಹೇಳ್ತಾ ಇದ್ದಾರೆ. ಅಂತದೆಲ್ಲ ಮಾಡಿಕೊಟ್ಟಿದ್ದೇನೆ ಎಲ್ಲ. ನಿಮ್ಗೆ ಒಟ್ಟಾರೆಗೆ ನಿಮ್ಮ ಅವಧಿಯಲ್ಲಿ ನೀವು ಮಾಡಿರುವಂತ ಕೆಲಸ ನಿಮ್ಗೆ ತೃಪ್ತಿ
ನಮ್ಗೆ ತೃಪ್ತಿ ಇದೆ. ಮತ್ತೆ ಜನಗಳಿಗೆ ಬಿಟ್ಟದ್ದು, ಅವರು ಏನಂತ ಅವರಿಗೆ ಗೊತ್ತುಂಟು, ಅವ್ರು ಹೇಳ್ತಾರೆ. ನಾನೇನು ಕೆಲಸ ಜನಗಳಿಗೆ ಫೋನ್ ಯಾವುದೇ ಬಂದು ನಾ ಕಾಲ್ ರಿಸೀವ್ ಮಾಡೋದು, ಅದು ಮತ್ತೆ ಕಟ್ ಮಾಡುದು, ಅದೆಲ್ಲ ಮಾಡಿದ್ರೆ ಸಹ ಇಮಿಡಿಯೇಟ್ಲಿ ಮಾಡ್ತೇನೆ ನಾನು. ಅಂತವೆಲ್ಲ ಓವರಾಲ್ ನಿಮ್ಗೆ ಖುಷಿ ಇದೆ? ಖುಷಿ ಇದೆ, ಅಷ್ಟು ವರ್ಷದ ಅವಧಿಯಲ್ಲಿ ಮಾಡಿದ ಖುಷಿ ಇದೆ. ನಿಮ್ಗೆ ಅನುದಾನ ಏನಾದ್ರು ಕೊರತೆ ಆಗಿರುವಂತದ್ದು ಉಂಟಾ? ನಗರಸಭೆಯಿಂದ ಎಷ್ಟು ಅನುದಾನ ಬಂದಿದೆ ಮತ್ತು ಏನಾದ್ರು ಕೊರತೆ ಆಗಿದೆ ಅಂತ? ಮೊದಲ 2.5 ವರ್ಷ ಅವಧಿಯಲ್ಲಿ ತುಂಬಾ ಅನುದಾನ ಬಂದಿದೆ, ಅಷ್ಟೇ ಕೆಲಸ ಕೂಡ ಆಗಿದೆ. ಆಮೇಲೆ ಸರ್ಕಾರ ಬೇರೆ ಚೇಂಜ್ ಆದ್ಮೇಲೆ ಅನುದಾನ ಯಾವ್ದು ಬರ್ತಾ ಇಲ್ಲ. ಆದ್ರೂ ಕೂಡ ನಾವು MP ಅವರ ಹತ್ರ, ಸ್ವಲ್ಪ MLA ಅವರ ಹತ್ರ ಎಲ್ಲ ಹೇಳಿ ನಗರಸಭೆಯಿಂದ ಎಲ್ಲ ಈಗ ಅನುದಾನ ಎಲ್ಲ ತರಿಸಿ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಶಾಸಕರು ಕೂಡ ಒಳ್ಳೆ ಇದು ಮಾಡ್ತಿದ್ದಾರೆ. ಅಂತ ಶಾಸಕರು ಇನ್ನೂ ಸಿಗುದಿಲ್ಲ, ಅಂದ್ರೆ ಅವ್ರು ಕೂಡ ಉತ್ತಮ ಪ್ರತಿಕ್ರಿಯೆ ಎಲ್ಲ ಮಾಡ್ತಿದ್ದಾರೆ, ತೊಂದ್ರೆ ಇಲ್ಲ, ಸ್ಪಂದನೆ ಮಾಡ್ತಿದ್ದಾರೆ. ಅನುದಾನ ಎಲ್ಲ ಕೊಡಿಸುವಂತ ವ್ಯವಸ್ಥೆ ಯಾವ್ದಕ್ಕೂ ಕೂಡ ಅವ್ರು ಫೋನ್ ಮಾಡಿ ಹೇಳ್ತಾರೆ, ತೊಂದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಗಿರಿಧರ್ ಆಚಾರ್ಯ ಅವರು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಅವರ ಯೋಜನೆಗಳು ಏನಿತ್ತು, ಎಷ್ಟು ಯೋಜನೆಗಳು ಸಾಕಾರವಾಗಿದೆ ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಾರ್ಡ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.